ಏನು ಆಗಸ್ಟ್ 20ಕ್ಕೆ 23ನೇ ಇಸ್ವಿ ಚುನಾವಣೆ ನಡೆದಿತ್ತು. ಆ ಚುನಾವಣೆ ಒಳಗೆ ತಾವೆಲ್ಲರೂ ಒಕ್ಕಲರಿಂದ 15 ಜನ ನಿರ್ದೇಶಕರ ಸ್ಥಾನಕ್ಕೆ 14 ಜನರನ್ನ ಅಭೂತಪೂರ್ವವಾಗಿ ನಮಗೆ ಗೆಲುವನ್ನು ತಂದುಕೊಟ್ಟಿದ್ರಿ ನಮ್ಮ ಟೀಮಿಗೆ. ಅವತ್ತನ್ನ 4 ದಿವಸ ನಂತರದಲ್ಲಿ ಯಾರು ಸೋತಿದ್ರು ಆ ಸೋತವರು ಮತ್ತು ಬೇರೆ ಅವರ ಅಂದ್ರೆ ಈ ಸಂಸ್ಥೆಗೆ ಒಂದು ವಿಶೇಷ ಫಲಾನುಭವಿಗಳನ್ನು ಆಗಿ ಯಾರು ಇದ್ರು ಅವರೆಲ್ಲ ಸೇರ್ಕೊಂಡು DR ಕೋರ್ಟ್ ಒಳಗೆ ಒಂದು ಅಪೀಲ್ ಮಾಡಿದ್ರು, ನಮ್ಮ ಮೇಲೆ ಕೇಸ್ಗಳನ್ನು ಮಾಡಿದ್ರು. ನಮ್ಮ ಮೇಲೆ ಹೇಳೋದಕ್ಕಿಂತ ಚುನಾವಣೆ ಒಂದು ಸರಿಯಾದ ಕ್ರಮದಲ್ಲಿ ನಡೀಲಿಲ್ಲ ಹೇಳುವಂತದ್ದನ್ನು ಮಾಡಿದ್ರು. ಅದು ನಿನ್ನೆಗೆ ತೀರ್ಪು ಬಂದಿದೆ. ತೀರ್ಪು ಹೇಗೆ ಕೊಟ್ಟಿದ್ದಾರೆ ಕೇಳಿದ್ರೆ ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಹಳೆಯ ಆಡಳಿತ ಮಂಡಳಿ ಇರುವಾಗ ಈ ಚುನಾವಣೆಯನ್ನು ನಡೆಸಿದ್ದು, ಈ ಚುನಾವಣೆಗೆ ಸಂಬಂಧಪಟ್ಟು ನೋಟಿಸ್ ಅನ್ನು ಕೊಡುವಂತವರು ಆ ಹಳೆಯ ಆಡಳಿತ ಮಂಡಳಿಯಲ್ಲಿ ಆಗಿತ್ತು. 195 ದಿವಸಕ್ಕಿಂತ ಮುಂಚೆ ಎಲ್ಲ ಮೆಂಬರಿಗೆ ನೋಟಿಸ್ ಕೊಡಬೇಕು, ಅದು ಕೊಡಲಿಲ್ಲ ಹೇಳುವಂತದ್ದು ಕೆಲವೊಂದು ಇದನ್ನ ನನಗೆ ತಿಳಿದು ಬಂತು. ಆದ್ರೆ ಇವತ್ತು ಜಡ್ಜ್ಮೆಂಟ್ ಕಾಪಿ ನಮ್ಮ ಕಡೆ ಇಲ್ಲ. ಕಾರಣ ನಿನ್ನೆ ಅಲ್ಲಿ ಕಾರವಾರದೊಳಗೆ DR ಆಫೀಸ್ ಒಳಗೆ ಜಡ್ಜ್ಮೆಂಟ್ ಆಗ್ಬೇಕಾಗಿತ್ತು. ಓಪನ್ ಹಾಲ್ ಅಲ್ಲಿ ಓಪನ್ ಕೋರ್ಟ್ ಅಲ್ಲಿ ಆಗ್ಬೇಕಾಗಿತ್ತು. ನಮ್ಮ ವಕೀಲರು ಸಹಿತವಾಗಿ ಅಲ್ಲಿ ಹೋಗಿ ಅಲ್ಲೇ ಮೆಟ್ಲ ತನಕ ಹೋಗಿ ಎಲ್ಲ ನೋಡ್ಕೊಂಡು ಒಳಗೆ ಎಂಟ್ರಿ ಆಗಲಿಲ್ಲ. ಕಾರಣ ಅಂದ್ರೆ ಅವರು DR ಅವರು ಇಲ್ಲ ಇವತ್ತು ಯಾಕಂದ್ರೆ ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದ್ರೆ ಅಲ್ಲಿ ಓಪನ್ ಹಾಲ್ ಅಲ್ಲಿ ಅಥವಾ ಓಪನ್ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಲಿಲ್ಲ. ಎಲ್ಲೋ ಹಾದಿಲ್ಲಿ ಎಲ್ಲೋ ಯಾರ್ದೋ ಒಂದು ರೂಮ್ ಒಳಗೆ ಜಡ್ಜ್ಮೆಂಟ್ ಬರದಂಗೆ ಕಾಣ್ತಾ ಇದೆ ನಮಗೆ. ಹಾಗಾಗಿ ಯಾರು ನಮ್ಮ ಸದಸ್ಯರು, ನಮ್ಮ ಗ್ರಾಹಕರು, TSS ಅಭಿಮಾನಿಗಳು ಯಾರು ಧೃತಿಗೆಡುವಂತದ್ದಿಲ್ಲ. 6 ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿದ್ದಾರೆ. ನಡೀಲಿ. ನಾವು ಮುಂದಿನ ಕ್ರಮವನ್ನ ನಮ್ಮ ಲೀಗಲ್ ಅಡ್ವೈಸರ್ ಹತ್ರ ತಗೊಳ್ತೇವೆ. ಇದಕ್ಕೆ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳುವಂತದ್ದನ್ನ ತಗೊಳ್ತೇವೆ. ಒಳ್ಳೆಯ ರೀತಿಯೊಳಗೆ ಮಾಡ್ಲಿಕ್ಕೆ ಬಂದ್ರೆ ಮಾತ್ರ ಹೋಗ್ತೇವೆ. ಸದಸ್ಯರ ಮೇಲೆ ಯಾವ್ದಾದ್ರು ಪರಿಣಾಮ ಬೀಳುತ್ತದಲ್ಲ ಅದು ನಾವು ಹೋಗುದಿಲ್ಲ. ಸೀದಾ ನಾವು ಚುನಾವಣೆಗೆ ಹೋಗ್ತೇವೆ ಮತ್ತೆ. ಹಾಗಾಗಿ ಇದಕ್ಕೆಲ್ಲ ನಿಮ್ಮ ಬೆಂಬಲವನ್ನು ನಾವು ಕೋರ್ತಾ ಇದ್ದೇವೆ. ಮತ್ತು ದಯವಿಟ್ಟು ನಮ್ಮ ಸದಸ್ಯರಲ್ಲಿ ಒಂದು ಮನವಿ ಇದೆ. ಯಾರು ಈ ಸಂಸ್ಥೆಯ ಮೇಲೆ ಅಪಸಂಶಯವನ್ನು ಮಾಡಿ ಠೇವು ಇದ್ದಂತಹದ್ದನ್ನ ಠೇವನ್ನು ತಗೊಂಡು ಹೋಗುವಂತದ್ದು ದಯವಿಟ್ಟು ಯಾರು ಮಾಡಬೇಡಿ. ಯಾವಾಗಲೂ ಹೇಗೆ ನಮ್ಮ ವ್ಯವಹಾರ ನಡೀತಾ ಇದೆಯೋ ಅದೇ ತರನಾಗಿ ವ್ಯವಹಾರ ಮಾಡ್ರಿ. ನಿಮಗೆ ಯಾರಿಗೆ ತೊಂದರೆ ಆದ್ರೂ ನಮ್ಮ ಫೋನ್ ನಂಬರ್ ಅನ್ನು ಇಟ್ಟುಕೊಳ್ಳಿ. ಈ ಸಂಸ್ಥೆಯಿಂದ ಯಾರಿಗೆ ತೊಂದರೆ ಆದ್ರೂ ಸಹಿತವಾಗಿ ನಮಗೆ ಫೋನ್ ಮಾಡ್ರಿ. ನಾವು ಅದಕ್ಕೆ ಯಾಕೆ ತೊಂದರೆ ಆಯ್ತು ಹೇಳುವಂಥದ್ದು ನಾವು ಪ್ರಶ್ನೆ ಮಾಡ್ತೇವೆ. ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ. ಎಲ್ಲರೂ ಯಾವಾಗಲೂ ಹೇಗೆ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ರೋ ಅದಕ್ಕೂ ಜಾಸ್ತಿ ವ್ಯವಹಾರವನ್ನು ಮಾಡ್ರಿ. ಸಂಸ್ಥೆಯನ್ನ ಒಳ್ಳೆಯ ರೀತಿಯೊಳಗೆ ನಡೆಸ್ಕೊಂಡು ಹೋಗುವ ಹೇಳುವಂಥದ್ದನ್ನ ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಹೇಳುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ 4-5 ಕೇಸ್ಗಳನ್ನು ನಾವು ಕ್ರಿಮಿನಲ್ ಕೇಸ್ ಹಾಕಾಗಿದೆ. ಕೋಟಿ ಇಲ್ಲಿಂದ ದೋಚ್ಕೊಂಡು ಹೋದವರು ಇದ್ದಾರೆ. ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಹಾಕಾಗಿದೆ. ಸಿವಿಲ್ ಕೇಸನ್ನು ಹಾಕೋರಿದ್ದೇವೆ. ಮತ್ತು ಆಡಿಟ್ ನಡೀತಾ ಇದೆ. ಇವತ್ತು ಆಡಿಟ್ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ. ಹಾಗಾಗಿ ನಾವು ದಯವಿಟ್ಟು ತಮ್ಗೆಲ್ಲ ನಾನು ಹೇಳ್ತಾ ಇರೋದೇನು ಕೇಳಿದ್ರೆ ಇದು ಒಳ್ಳೆಯ ಕಾಲ ಬರ್ತದೆ, ನಮಗೆಲ್ಲರಿಗೂ ಒಳ್ಳೇದಾಗ್ತದೆ ಇದರಿಂದ ವಿನಃ ಇದು ಕೆಟ್ಟದ್ದಾಗ್ತದೆ ಹೇಳುವಂಥದ್ದನ್ನು ನಾವು ಮನಸ್ಸಿನಲ್ಲೂ ಮಾಡುವಂಗಿಲ್ಲ. ನಾನಂತೂ
ಯಾವುದಕ್ಕೂ ಹೆದರುವ ಪ್ರಶ್ನೆನೇ ಇಲ್ಲ ಆಗುವಂತದ್ದನ್ನ ಎಲ್ಲ ನಮ್ಮ ಕಮಿಟಿಯಾಗಿ ಹೇಳ್ತೇನೆ. ಎಲ್ಲ ಬೇಕಾದ್ರೂ ನಿಲ್ಲಿಸ್ಲಿ, ನಾವು ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತೇವೆ. ಇದು ಶಪಥ. ಇದು ನಾವು ನಿಮ್ಮೊಂದಿಗೆ ಇದ್ದೇವೆ. ಈಗಿನ ನೀವು